ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ. ಉರ್ದು ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತೆ ಗುಡುಗಿದ ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ. ಸಾಮಾಜಿಕ ನ್ಯಾಯ ನೀಡುವಂತೆ ಮನವಿಯಲ್ಲಿ ಆಗ್ರಹ. ನೇಮಕಾತಿ ಆದೇಶವನ್ನ ಕೂಡಲೇ ಬದಲಿಸುವಂತೆ ಒತ್ತಾಯ. ಉರ್ದು ಶಿಕ್ಷಕರಿಗೆ ಅನ್ಯಾಯ ಮಾಡಿದಂತೆ ಎಂದು ಆಕ್ರೋಶ. ಉರ್ದು ಶಿಕ್ಷಣ ಪಡೆದ ಶಿಕ್ಷಕರನ್ನ ಸರ್ಕಾರ ನೇಮಕಾತಿ ಆದೇಶ ಹೊರಡಿಸದೆ ಕೈಬಿಟ್ಟಿರೋದನ್ನ ಖಂಡಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸರ್ಕಾರವನ್ನ ತೀವ್ರವಾಗಿ ಖಂಡಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಹಶೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಿ ಸಾಮಾಜಿಕ ನ್ಯಾಯ ನೀಡ್ತೇವೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ. ಉರ್ದು ಶಿಕ್ಷಣ ಪಡೆದಂತಹ ಶಿಕ್ಷಕರನ್ನ ಕೈಬಿಟ್ರೆ ಇದು ಅನ್ಯಾಯ ಮಾಡಿದಂತೆ ಅಂತ ಹೇಳಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ ಗುಡುಗಿದ್ದಾರೆ. ಸರ್ಕಾರ ಶಿಕ್ಷಕರ ನೇಮಕಾತಿ ಆದೇಶವನ್ನು ಹೊರಡಿಸಿದೆ. ಆದರೆ ಉರ್ದು ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಕೋರ್ಸ್ ಶಿಕ್ಷಣ ಪಡೆದ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತ ಆದೇಶ ಬಿಟ್ಟಿರೋದು ನೋಡಿದ್ರೆ ಸರ್ಕಾರವೇ ಅನ್ಯಾಯ ಮಾಡಿದಂತೆ ಅಂತ ಹೇಳಿ ವೆಲ್ಫೇರ್ ಪಾರ್ಟಿ ಮಾನ್ವಿ ತಾಲೂಕು ಅಧ್ಯಕ್ಷ ಶೇಖ್ ಬಾಬಾ ಹುಸೇನ್ ಗಚ್ಚಿ ಕಿಡಿಕಾರಿದ್ರು. ನವ ಕಲ್ಯಾಣ ನ್ಯೂಸ್ ಮಾನ್ವಿ. ಈ ದಿನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಾನ್ವಿ ತಾಲೂಕು ಘಟಕದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಜ್ಞಾಪನ ಪತ್ರ ಕೊಡಲಾಯಿತು, ಮನವಿ ಪತ್ರ. ವಿಷಯ ಏನಪ್ಪ ಅಂತಂದರೆ, ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ಸುಮಾರು 15,000 ಶಿಕ್ಷಕರಿಗೆ ನೇಮಕಾತಿ ಮಾಡಬೇಕನ್ನುವಂಥ ಅಧಿಸೂಚನೆಯನ್ನು ಏನು ಬಿಡಲಾಗಿದೆ. ಆ ಅಧಿಸೂಚನೆಯಲ್ಲಿ ನೋಡಿದಾಗ ಒಂದು ನಿರಾಶೆದಾಯಕ ಒಂದು ವಿಷಯ ನಮ್ಗೆ ಕಂಡು ಬಂದಿತ್ತು. ಅದೇನಪ್ಪ ಅಂದರೆ, ಈ ಕರ್ನಾಟಕದಲ್ಲಿರುವಂತಹ ಶಿಕ್ಷಣ ಇಲಾಖೆ ಅಡಿಯಲ್ಲಿ ನಡೆಯುವಂತಹ ಉರ್ದು ಶಾಲೆಗಳು, ಆ ಉರ್ದು ಶಾಲೆಗಳಿರುವಂತಹ ಏನು ಶಿಕ್ಷಕರ ಕೊರತೆ ಇದೆ, ಆ ಶಿಕ್ಷಕರ ಕೊರತೆಯನ್ನು ನೀಗಿಸುವಂಥ ಯಾವುದೇ ಒಂದು ವಿಚಾರ ಆ ಅಧಿಸೂಚನೆಯಲ್ಲಿ ಕಾಣ್ತಾ ಇಲ್ಲ. ಬದಲಾಗಿ ಇತರೆ ಶಾಲೆಗಳಿಗೆಲ್ಲ, ಇತರೆ ವಿಷಯಗಳಿಗೆಲ್ಲ ನಾವು ನೋಡ್ತಾ ಇದ್ದೀವಿ, ನೇಮಕಾತಿ ಆಗ್ತಾ ಇದೆ. ಆದರೆ ಉರ್ದು ಮಾಧ್ಯಮಕ್ಕೆ ಮಾತ್ರ ದ್ರೋಹ ಬಗೆಯಲಾಗಿದೆ ಇಲ್ಲಿ. ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟು ಒತ್ತಾಯಿಸುವುದೇನೆಂದರೆ, ನೋಡಿ, ನೀವು ಅಧಿಕಾರಕ್ಕೆ ಬಂದಿರೋದು ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಎಲ್ಲರಿಗಾಗಿ, ಎಲ್ಲರ ಪರವಾಗಿ ಅಂತೇಳಿ ಬಂದಿರೋದು. ಈ ಉರ್ದು ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಸಹ ಕರ್ನಾಟಕದ ಮಕ್ಕಳೇ. ಇಲ್ಲಿರುವಂತಹ ಉರ್ದು ಶಾಲೆಯ ಮಕ್ಕಳು ಸಹ ಈ ಕರ್ನಾಟಕದ ಪ್ರಜೆಗಳ ಮಕ್ಕಳೇ ಅವರು. ಹಾಗಾಗಿ ಅವರು ವಿಶೇಷವಾಗಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು. ನೋಡಿ, ಈಗಾಗಲೇ ಒಂದು ಉದಾಹರಣೆಗೆ ನಮ್ಮ ಮಾನ್ವಿ ತಾಲೂಕಿನಲ್ಲೇ ಒಬ್ಬ SC ಜನಾಂಗದಿಂದ ಒಬ್ಬ ಮೇಡಮ್ ಉರ್ದು ಶಾಲೆಯನ್ನು ಪದವಿ ಪಡೆದುಕೊಂಡು ಇಲ್ಲಿ ಬಂದು ನೌಕರಿ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ವರ್ಗದ ಜನರು ಸಹ ಉರ್ದುವನ್ನು ಓದ್ತಾ ಇದ್ದಾರೆ ಆ ಕಡೆ. ಹಾಗಾಗಿ ಉರ್ದು ಶಾಲೆಗಳಲ್ಲೂ ಸಹ ಶಿಕ್ಷಕರಿಗೆ ಭರ್ತಿ ಮಾಡಬೇಕು. ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲೇ ಮಾನ್ವಿಯಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅತಿಥಿ ಉಪನ್ಯಾಸಕರನ್ನು ಅಥವಾ ಅತಿಥಿ ಶಿಕ್ಷಕರನ್ನು ಬಳಸಿಕೊಂಡು ಅಲ್ಲಿ ಪಾಠ ಮಾಡಲಾಗುತ್ತಿದೆ. ಆದರೆ ನಾಳೆ ದಿವಸ ಇದು ಏನು ಅಧಿಸೂಚನೆ ಬಂದಿದೆ, ಎಲ್ಲ ಶಿಕ್ಷಕರು ಹೋಗ್ಬಿಡ್ತಾರೆ, ಆದರೆ ಉರ್ದು ಶಾಲೆಗೆ ಮಾತ್ರ ಶಿಕ್ಷಕರಿಗೆ ಸಿಗಲ್ಲ. ಹಾಗಾಗಿ ಉರ್ದು ಶಾಲೆಗಳಿಗೂ ಸಹ ಶಿಕ್ಷಕರನ್ನು ನೇಮಕಾತಿ ಮಾಡುವ ಒಂದು ಅಧಿಸೂಚನೆ ಜಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಅವರನ್ನು ಸೇರಿಸ್ಕೊಂಡೇ ಮಾಡಬೇಕು. ನೋಡಿ, ನಮ್ಗೆ ಭಾಳ ನೋವಾಗ್ತದೆ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಜಾತ್ಯತೀತ ಸರ್ಕಾರ ಅಂತ ಹೇಳ್ಕೊಂಡ್ಬಂದಿತ್ತು, ಎಲ್ಲರ ಪರವಾಗಿ ಅಂತ ಹೇಳ್ಕೊಂಡ್ಬಂದಿದ್ದು. ಆದರೆ ಪದೇ ಪದೇ ನಾವು ನೋಡ್ತಾ ಇದ್ದೀವಿ, ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡುವಂಥ ಕೆಲವೊಂದು ಕಾರ್ಯಗಳು ಅಥವಾ ಕೆಲವೊಂದು ಕೃತ್ಯಗಳು ಇವರಿಂದ ಜರುಗ್ತಾ ಇರೋದು ಭಾಳ ಮನಸ್ಸಿಗೆ ನೋವು ತರುವಂಥ ಒಂದು ವಿಚಾರ. ಹಾಗಾಗಿ ಇವರೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯಿಸೋದು ಇಷ್ಟೇ, ಆ ಉರ್ದು ಶಾಲೆಗಳಿಗೂ ಸಹ ಶಿಕ್ಷಕರನ್ನು ನೇಮಕಾತಿ ಮಾಡಿ ಅವರಿಗೂ ಸಹ ಅಲ್ಲಿ ಆ ಮಕ್ಕಳಿಗೂ ಸಹ ನ್ಯಾಯ ಒದಗಿಸಿಕೊಡಬೇಕೆಂದು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದರೆ ಈಗ ಪ್ರಸ್ತುತ ಇವತ್ತಿನ ದಿನಗಳಲ್ಲಿ ಅಧಿವೇಶನ ನಡೀತಾ ಇದೆ, ಶಾಸಕರು ಕೂಡ ಎಲ್ಲ ಇದ್ದಾರೆ. ಈಗ ವಿಧಾನಮಂಡಲ ಅಧಿವೇಶನದಲ್ಲಿ ಏನಂತ ನೀವು ಹೇಳೋದು ಬಯಸ್ತೀವಿ ಸರ್? ಎಲ್ಲ ಶಾಸಕರಿಗೆ, ಮಾನ್ಯ ಶಾಸಕರಿಗೆ ಎಲ್ಲರಿದ್ದಾರೆ ಸರ್. ಮಾನ್ಯ ಶಾಸಕರಾಗಲಿ ಇನ್ನೊಬ್ಬ ಶಾಸಕರಾಗಲಿ ಎಲ್ಲರದ್ದು ನಮ್ಮ ಒಂದೇ ಮನವಿ ಏನೆಂದರೆ, ಸಾರ್ವಜನಿಕರು, ಈ ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ, ಇಲ್ಲಿರುವಂಥ ಪ್ರತಿಯೊಂದು ಜನಾಂಗಕ್ಕೆ ನ್ಯಾಯ ಸಿಗಬೇಕು, ಪ್ರತಿಯೊಂದು ಸಮುದಾಯಕ್ಕೂ ನ್ಯಾಯ ಸಿಗಬೇಕು. ಆ ರೀತಿಯಲ್ಲಿ ನಮ್ಮ ಭಾಗದ ಅಭಿವೃದ್ಧಿಗಳು, ನಮ್ಮ ನಗರಗಳು ಅಭಿವೃದ್ಧಿ ಆಗಬೇಕು, ಹಳ್ಳಿಗಳು ಅಭಿವೃದ್ಧಿ ಆಗಬೇಕು. ಆ ರೀತಿಯಲ್ಲಿ ಶಾಸಕರು ಅಲ್ಲಿ ತನ್ನ ಧ್ವನಿಯನ್ನು ಎತ್ತಬೇಕನ್ನುವಂಥದ್ದು ನಮ್ಮ ಒಂದು ಆಸೆ. ಇಂದು ವೆಲ್ಫೇರ್ ಪಾರ್ಟಿ ಮಾನ್ವಿ ವತಿಯಿಂದ ಮಾನ್ಯ ತಹಸೀಲ್ದಾರರ ಮುಖಾಂತರ ಗೌರವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ಪತ್ರವನ್ನು
ಕೊಡೋಕ್ಕೆ ಬಂದಿದ್ದೇವೆ. ಇದರ ಮುಖ್ಯ ವಿಷಯ ಏನೆಂದರೆ ಸರ್ಕಾರ ಶಿಕ್ಷಕರ ಒಂದು ನೇಮಕಾತಿಯನ್ನು ಅಧಿಸೂಚನೆಯನ್ನು ಪ್ರಕಟಿಸಿದೆ. 15,000 ಶಿಕ್ಷಕರನ್ನು ಇಡೀ ರಾಜ್ಯಾದ್ಯಂತ ತೆಗೆದುಕೊಳ್ಳಬೇಕೆಂದು ಅಧಿಸೂಚನೆ ಪ್ರಕಟಿಸಿದೆ. ಇದಕ್ಕೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಾನ್ಯ ಸ್ವಾಗತವನ್ನು ಬಯಸುತ್ತೇವೆ. ಆದರೆ ಈ ಒಂದು ಅಧಿಸೂಚನೆಯಲ್ಲಿ ಎಲ್ಲ ಒಂದು ಶಿಕ್ಷಕರ ಜೊತೆಗೆ ಉರ್ದು ಶಾಲಾ ಶಿಕ್ಷಕರು ಸಹ ಅವರು ತೆಗೆದುಕೊಳ್ಳಬೇಕಾಗಿತ್ತು. ಅದನ್ನು ಅವರು ಪರಿಗಣಿಸಿಲ್ಲ. ಅದಕ್ಕಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತೇವೆ. ಈ ಒಂದು ಇದರ ವಿರುದ್ಧವಾಗಿ ನಾವಿಂದು ಈ ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ದೇವೆ. ಇದರ ಮುಖ್ಯ ಉದ್ದೇಶ ಇಂದು ನಾವು ಅಲ್ಪಸಂಖ್ಯಾತರ ಸರ್ಕಾರ, ಬಡವರ ಪರ ಸರ್ಕಾರ ಹಾಗೂ ದೀನದಲಿತರ ಪರ ಸರ್ಕಾರ ಎಂದು ಘೋಷಣೆ ಮಾಡಿ 5 ವರ್ಷವನ್ನು ನಾವು ಪೂರೈಸ್ತೇವೆಂದು ಜನರ ಒಂದು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇಂದು ಅಲ್ಪಸಂಖ್ಯಾತರನ್ನೇ ನಿರ್ಲಕ್ಷಿಸುತ್ತಿದೆ. ಇದು ಖಡಖಂಡಿತವಾಗಿ ನಾವು ಖಂಡಿಸುತ್ತೇವೆ. ಏಕೆಂದರೆ ಅಲ್ಲಿ ಉರ್ದು ಶಾಲೆಯಲ್ಲಿ ಓದುತ್ತಿರುವಂಥ ಬಡ ಮಕ್ಕಳು ಹಾಗೂ ಅಲ್ಲಿ ಒಂದು ಓದಿಸುತ್ತಿರುವಂಥ ಬಡ ತಂದೆ ತಾಯಿಗಳು ಅವರಿಗೆ ಒಂದು ದ್ರೋಹ ಭಾಗದಂತೆ ಆಗುತ್ತದೆ. ಏಕೆಂದರೆ ಅಲ್ಲಿ ನಾವು ನೋಡ್ತೇವೆ, ಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರು ಕೆಲಸ ಮಾಡುತ್ತಿದ್ದಾರೆ. ಪರ್ಮನೆಂಟ್ ಶಿಕ್ಷಕರು ಬಹಳ ಕಡಿಮೆ ಇದ್ದಾರೆ. ಈ ಒಂದು ಅಧಿಸೂಚನೆಯಲ್ಲಿ ಉರ್ದು ಶಿಕ್ಷಕರು ಸಹ ಅವರು ತೆಗೆದುಕೊಂಡರೆ ಬಹಳಷ್ಟು ಒಂದು ಪರ್ಮನೆಂಟ್ ಆಗಿ ಶಿಕ್ಷಕರು ಬರ್ತಾರೆ ಹಾಗೂ ಉತ್ತಮವಾದ ಒಂದು ಅಭ್ಯಾಸ ಮಾಡುವ ಆಗುತ್ತದೆ. ಹಾಗೂ ಅದರ ಜೊತೆಗೆ ಈ ಒಂದು ಮಕ್ಕಳ ಮುಂದಿನ ಭವಿಷ್ಯ, ಮುಂದಿನ ಒಂದು ಅವರು ಒಳ್ಳೆ ದೇಶದ ಪ್ರಜೆ ಆಗಬೇಕಂದ್ರೆ ಒಂದು ಶಿಕ್ಷಕರ ಕೊರತೆಯನ್ನು ತಕ್ಷಣವಾಗಿ ನೀಗಿಸಬೇಕು. ಈ ದೇಶದ ಉನ್ನತ ಪ್ರಜೆ ಆಗಬೇಕಂದ್ರೆ ಮೊಟ್ಟ ಮೊದಲಾಗಿ ಉತ್ತಮ ಶಿಕ್ಷಣ, ಆರೋಗ್ಯ ಮತ್ತು ಇವೆಲ್ಲ ಸರ್ಕಾರ ಒದಗಿಸಿಕೊಟ್ಟಾಗ ಮಾತ್ರ ಬಡವರಿಗೆ, ನಿರ್ಗತಿಕರಿಗೆ ಒಂದು ಉಪಯುಕ್ತ ಆಗ್ತದೆ. ಆದ್ದರಿಂದ ನಾವು ಇಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೆಂದರೆ ನೀವು ಅಧಿಸೂಚನೆಯನ್ನು ತಕ್ಷಣವಾಗಿ ಉರ್ದು ಶಾಲೆಯ ಶಿಕ್ಷಕರನ್ನು ಪರಿಗಣಿಸಿರಿ. ಇಲ್ಲಾಂದರೆ ಇಡೀ ಅಧಿಸೂಚನೆಯನ್ನು ಕ್ಯಾನ್ಸಲ್ ಮಾಡಿ ಅದು ಮತ್ತೊಮ್ಮೆ ಉರ್ದು ಶಿಕ್ಷಕರ ಒಂದು ಪಟ್ಟಿಯಲ್ಲಿ ಹಾಕಿ ಮತ್ತು ಹೊಸ ಅಧಿಸೂಚನೆಯನ್ನು ಪ್ರಕಟಿಸಿ ಉರ್ದು ಶಿಕ್ಷಕರನ್ನು ತಾವು ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿವಸ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡಲು ಮಾಡಿಕೊಡಬೇಕಾಗ್ತದೆ. ಆದ್ದರಿಂದ ತಾವು ದಯವಿಟ್ಟು ನಮ್ಮ ಮನವಿಯನ್ನು ಪರಿಗಣನೆ ತೆಗೆದುಕೊಂಡು ಈ ಮುಂದಿನ ದಿನದಲ್ಲಿ ಉರ್ದು ಶಿಕ್ಷಕರನ್ನು ಖಡಖಂಡಿತವಾಗಿ ತಾವು ನೇಮಕ ಮಾಡಿಕೆಂದು ನಾವು ಆಶ್ವಾಸಿಸುತ್ತೇವೆ. ಧನ್ಯವಾದಗಳು. ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಸೂಚನೆ ಕೊಟ್ಟಿದೆ. ಅದರಲ್ಲಿ ಉರ್ದು ಶಿಕ್ಷಕರ ನೇಮಕಾತಿ ಇಲ್ಲ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಬಯಸುವುದೇನೆಂದರೆ ಉರ್ದು ಶಿಕ್ಷಕರ ನೇಮಕಾತಿ ತಕ್ಷಣವೇ ಅದರಲ್ಲಿ ಇದು ಮಾಡಬೇಕಂತ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ವಿನಂತಿ. ಇದಕ್ಕೆ ಈಗ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂತು, ಎಲ್ಲ ಜನಾಂಗ ಒಗ್ಗೂಟಿ ತೊಗೊಂಡು ಹೋಗ್ಬೇಕಂತ ಎಲ್ಲರಿಗೆ ಭರವಸೆ ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಸಮುದಾಯದ ಒಂದು ಇದನ್ನು ಟೂಳೆ ಕೆಲಸಗಳನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಕತ್ತಿದೆ. ಇದು ಖಂಡನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಇಂಥ ಕ್ರಮಗಳು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಇದರ ದುಷ್ಪರಿಣಾಮಗಳು ಎದುರಿಸಬೇಕಾಗ್ತದೆ. ಇಷ್ಟೇಳಿ ನನ್ನ ಮಾತು.